morning friends. Today's topic is time, speed, distance. ಸಮಯ, ವೇಗ ಮತ್ತು ದೂರ. ಹಾಗೆ ಪ್ರೀವಿಯಸ್ ಕ್ಲಾಸ್ ಇಂದ ಯಾವ ತರ ಇರುತ್ತೆ ಸಮಯ, ವೇಗ ಮತ್ತು ದೂರದಲ್ಲಿ ಪ್ರಾಬ್ಲಮ್ಸ್ ನೋಡ್ತಾ ಹೋಗ್ತೀವಿ. ಅದರ ಹಿಂದಿನ ಕ್ವಶನ್ಸ್, ಹಿಂದಿನ ಕ್ಲಾಸಸ್ ಟಾಪಿಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಯು ಕ್ಯಾನ್ ವಾಚ್ ಇಟ್. ಓಕೆನಾ? ಎಂಟರ್ ಆಗೋಣ ಕ್ಲಾಸ್ ಇವತ್ತು. ಇಲ್ಲಿ ನೋಡಿ, two trains running at the speed of 75 km per hour. They have to travel 795 km to reach their destiny. Okay, if they leave from opposite direction at 6 p.m. what time will they crosses each other? Okay, ಅಂದ್ರೆ ಏನ್ ಹೇಳ್ತಾ ಇದ್ರೆ, ಎರಡು ಟ್ರೈನ್ ಇರುತ್ತೆ. ಎ ಅನ್ನೋ ಟ್ರೈನ್ ಒಂದಿರುತ್ತೆ, ಇನ್ನೊಂದು ಬಿ ಅನ್ನೋ ಟ್ರೈನ್ ಇರುತ್ತೆ. ಎ ಅನ್ನೋ ಟ್ರೈನ್ ಸ್ಪೀಡ್ ಎಷ್ಟು? 75 km/h. ಇವ್ರದ್ದು ಅಷ್ಟೇ ಇರುತ್ತಾ? ಆಯ್ತಾ? ಹಾಗಾದ್ರೆ ಅವರಿಬ್ರು ಡೆಸ್ಟಿನಿ ರೀಚ್ ಮಾಡಕ್ಕೆ ಎಷ್ಟು ಇದೆ? ಎಷ್ಟಿದೆ ಡೆಸ್ಟಿನಿ? ಇದು 975 km ಇರುತ್ತೆ. ಹಾಗಾದ್ರೆ ಅವರಿಬ್ರು ಮೀಟ್ ಆಗ್ತಾರೆ ಇಲ್ಲೆಲ್ಲೋ ಅಂತ ಹೇಳ್ತಿದ್ದಾರೆ. ಆ ಟೈಮ್ ಎಷ್ಟು? ಮೀಟಿಂಗ್ ಟೈಮ್. ಓಕೆನಾ? ಹಾಗಾದ್ರೆ t is equal to d by d ಎಷ್ಟು? 975 divided by 75 plus 75 ಎಷ್ಟಾಗುತ್ತೆ? 975 divided by 150. ಅಣ್ಣ ಎಲ್ಲರಿಗೂ 15 ಒಂದ ಮಗಿ ಬರುತ್ತಾ? 15ರಲ್ಲಿ 9 ಯಾವಾಗ ಬರುತ್ತೆ ನೋಡಿ ಮುಂದೆ? 15 ಆರ್ಲಿ ಎಷ್ಟು? 90 ಮೀನ್ಸ್ 900 ಆಗುತ್ತಾ? 15 ಒನ್ಸ್ ಇದು ಎಷ್ಟು ಸತಿ ಹೋಯ್ತು? 6 ಆಯ್ತು. ಅಂದ್ರೆ 900 ಬಂತು. ಎಷ್ಟು ಉಳಿತು? 75. ಹಾಗಾದ್ರೆ ಪಾಯಿಂಟ್ ಕೊಡ್ತೀನಿ, ಆಗೇನಾಗುತ್ತೆ? 750 ಆಗುತ್ತೆ. 75 ಯಾವಾಗ ಬರುತ್ತೆ? 15 ಒನ್ಸದಲ್ಲಿ 5 ಟೈಮ್ಸ್ ಬರುತ್ತಾ? ಹಾಗಾದ್ರೆ ಎಷ್ಟಾಯ್ತು? 6 ಗಂಟೆ 30 ನಿಮಿಷ ಸಿಕ್ತು ನನಗೆ ಟೈಮಿಂಗ್ಸ್. ಎಷ್ಟು ಸಿಗ್ತಾ ಇದೆ? 6 ಗಂಟೆ 30 ನಿಮಿಷ ಸಿಗ್ತಿದೆ. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು? ಎಷ್ಟು ಗಂಟೆ ಟ್ರೈನ್ ಸ್ಟಾರ್ಟ್ ಆಗ್ತಿರೋದಲ್ಲಿ? 6 ಗಂಟೆ PM ಗೆ. ಈಗ ನಂದು ರೀಚ್ ಆಗ್ತಿರೋ ಎಂಡ್ ಆಗೋದು ಎಷ್ಟು ಅವರ್ ಬೇಕು ಅದಕ್ಕೆ? 6:30. ಆಡ್ ಮಾಡಿ 6 + 6 ಎಷ್ಟು? 12:30. AM PM? AM. 12 ಗಂಟೆ 30 ನಿಮಿಷ AM ಏನಿದೆ? ಆಪ್ಷನ್ ಸಿ. ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, two cars leaving the roadside restaurant at 3 p.m. are traveling the east at 45 km/h and another travels west at the 25 km/h along a straight highway ಇರುತ್ತಂತೆ. ಓಕೆನಾ? at what time they would be covered 350 km apart. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ? ಇದೇನಿದು? ಒಂದು ರೆಸ್ಟೋರೆಂಟ್ ಇರುತ್ತೆ. ಓಕೆನಾ? ಈ ರೆಸ್ಟೋರೆಂಟ್ ಹತ್ರ ಏನ್ ಮಾಡ್ತಾರೆ? 2 ಕಾರ್ ಇರುತ್ತೆ. ಎಷ್ಟು ಕಾರ್ ಇರುತ್ತೋ? 2 ಕಾರ್ ಇರುತ್ತೆ. ಒಂದು ಕಾರು ಏನ್ ಮಾಡುತ್ತೆ? ಈಸ್ಟ್ಗೆ ಹೋಗುತ್ತೆ. ಈಸ್ಟ್ ಹೋಗೋ ಕಾರದ್ದು ಸ್ಪೀಡ್ ಎಷ್ಟು? 45 km/h ಅಂತ ಹೋಗುತ್ತೆ. ನೆಕ್ಸ್ಟ್ ಇನ್ನೊಂದು ಕಾರು ಎಲ್ಲಿ ಹೋಗುತ್ತೆ? ವೆಸ್ಟ್ಗೆ ಹೋಗುತ್ತೆ. ವೆಸ್ಟ್ ಹೋಗೋ ಕಾರ್ ಸ್ಪೀಡ್ ಎಷ್ಟು? 25 km. ಹಾಗಾದ್ರೆ ಹಿಂಗ್ ಹೋಗ್ತಾ ಇರುತ್ತಲ್ವಾ? ಫಾರ್ ಎಕ್ಸಾಂಪಲ್ ಇವನು ಇಲ್ಲೆಲ್ಲೋ ಹೋಗಿರ್ತಾನೆ, ಇವನು ಇಲ್ಲೆಲ್ಲೋ ಹೋಗಿರ್ತಾನೆ. ಆಗ ಇದ್ರ ಡಿಸ್ಟೆನ್ಸ್ ಎಷ್ಟಾಗಿರುತ್ತೆ? ಎಷ್ಟಾಗುತ್ತೆ? 350 km ಆಗುತ್ತೆ. ಹಾಗಾದ್ರೆ ಇವನು ಇಲ್ಲಿ ಬಂದು ನಿಲ್ಸಿದಾಗ ಇಬ್ರದ್ದು ಡಿಸ್ಟೆನ್ಸ್ 350 ಆದಾಗ, ಹಾಗಾದ್ರೆ ಅವರು ಈ 350 km ಟ್ರಾವೆಲ್ ಮಾಡಕ್ಕೆ ಎಷ್ಟು ಟೈಮ್ ತಗೊಂಡ್ರು ಅಂತ ಹೇಳ್ತಿದ್ದಾರೆ. ಓಕೆನಾ? ಓಕೆ, ಟೈಮ್ ಇಸ್ ಈಕ್ವಲ್ ಟು d by d ಎಷ್ಟು? 3. ಇವ್ರದ್ದು ಸ್ಪೀಡ್ 45 ಪ್ಲಸ್ ಮೈನಸ್? ಪ್ಲಸ್ ಮಾಡ್ಬೇಕಾ ಮೈನಸ್ ಮಾಡ್ಬೇಕಾ? ಪ್ಲಸ್ ಆಯ್ತು. ಇಸ್ ಈಕ್ವಲ್ ಟು 350 ಡಿವೈಡೆಡ್ ಬೈ 70. 10 ಕ್ಯಾನ್ಸಲ್. 7 1 5 ಅಂದ್ರೆ 5 ಹಾರ್ ಬಂತು.
ಅಂದ್ರೆ ನಮ್ದು ಕಾರ್ ಎಷ್ಟು ಗಂಟೆ ಬಿಟ್ಟಿದ್ದ ಹೋಟ್ಲಿಂದ ರೆಸ್ಟೋರೆಂಟ್ ಇಂದ 3:15 3:15 5 ಅವರ್ ಆಡ್ ಮಾಡಿ ಎಷ್ಟಾಗುತ್ತೆ 8 ಗಂಟೆ 15 ನಿಮಿಷ ಸಾಕು 8 hours 15 minutes AM PM PM ಆಪ್ಷನ್ ಎ. ಇಲ್ಲಿ ನೋಡಿ, ಒಂದು ರಸ್ತೆ ಪಕ್ಕದಲ್ಲಿ ರೆಸ್ಟೋರೆಂಟ್ ನಿಂದ ಮಧ್ಯಾಹ್ನ 2 ಗಂಟೆಗೆ 2 ಕಾರುಗಳು ಹೊರಡುತ್ತವೆ. ಅವುಗಳಲ್ಲಿ ಒಂದು ಕಾರು ಗಂಟೆಗೆ 54 ಕಿಲೋಮೀಟರ್ ವೇಗದಲ್ಲಿ ಪೂರ್ವ ದಿಕ್ಕಿಗೆ ಮತ್ತು ಇನ್ನೊಂದು ಕಾರು ಗಂಟೆಗೆ 72 ಕಿಲೋಮೀಟರ್ ವೇಗದಲ್ಲಿ ಪಶ್ಚಿಮ ದಿಕ್ಕಿಗೆ ಒಂದೇ ನೇರವಾಗಿ ಹೋದ ಅದೇ ಹೆದ್ದಾರಿಯಲ್ಲಿ ಚಲಿಸುತ್ತದೆ. ಯಾವ ಸಮಯದಲ್ಲಿ 2 ಕಾರುಗಳು ಒಂದಕ್ಕೊಂದು 778 ಕಿಲೋಮೀಟರ್ ಅಂತಿರುತ್ತವೆ. ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ಬೇಕಿರೋದು? ಎಷ್ಟು? 378. ಓಕೆನಾ? ಸ್ಪೀಡ್ ಆಫ್ ದಿ ಈಸ್ಟ್ ಹೋಗಕ್ಕಾದ ಎಷ್ಟು ಸ್ಪೀಡ್? 54 ಕಿಲೋಮೀಟರ್ ಪರ್ ಅವರ್. ನೆಕ್ಸ್ಟ್ ಸ್ಪೀಡ್ ವೆಸ್ಟ್ ಹೋಗಕ್ಕಾದ ಎಷ್ಟು? 72 ಕಿಲೋಮೀಟರ್ ಪರ್ ಅವರ್. ಆಗ ನನಗೆ ಏನ್ ಬೇಕಿರೋದು? ಟೈಮ್. ಓಕೆನಾ? ಟೈಮ್ ಎಷ್ಟು? T is equal to 378 divided by 54 plus 72. ಎರಡು ಆಡ್ ಮಾಡೋಣ. 378 divided by ಎಷ್ಟಪ್ಪ? 120. ಸೇಮ್ ಆಸ್ ಇಟ್ ಈಸ್. 6 ಇದೆ, 8 ಇದೆ. ಎಷ್ಟಿಂದ ಹೋಗುತ್ತೆ? 1s 3s. ಆದ್ರೆ ಟೈಮ್ ಎಷ್ಟು ಅಂತದ್ದು? ಟೈಮ್ ಎಷ್ಟು ಮಾಡುತ್ತ? 3 hours. ಟ್ರೈನ್ ಈಗ ರೆಸ್ಟೋರೆಂಟ್ ಎಷ್ಟು ಗಂಟೆ ಬಿಟ್ಟಿದ್ದು? 2 PM ಬಿಟ್ಟು ಪ್ಲಸ್ 3 hours ಆಡ್ ಮಾಡಿದ್ರೆ 5 PM ಸಾಕು. 5 ಗಂಟೆ ಸಾಕು. ಆಪ್ಷನ್ PM AM ಆಪ್ಷನ್ ಸಿ. ಓಕೆ, ನೋಡಿ, 2 cars leaving a road outside restaurant at 1 PM on travels east at 60 km per hour and another travels west at the 40 km per hour along with the straight highway at what time they would be 350 km apart. ಅಂದ್ರೆ 350 ಕಿಲೋಮೀಟರ್ ಯಾವಾಗ ಅವ್ರು ರೀಚ್ ಆಗ್ತಾರೆ ಅಂತ. ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದಾರಮ್ಮ? 350 ಕಿಲೋಮೀಟರ್. ಆಯ್ತಾ? ಸ್ಪೀಡ್ ಆಫ್ ದಿ ಈಸ್ಟ್ ಹೋಗೋ ಟ್ರೈನ್ ಕಾರ್ ಎಷ್ಟು? 60 ಕಿಲೋಮೀಟರ್ ಪರ್ ಅವರ್. ಓಕೆನಾ? ನೆಕ್ಸ್ಟ್ ಇನ್ನೊಂದು ಸ್ಪೀಡ್ ಆಫ್ ದಿ ವೆಸ್ಟ್ ಹೋಗೋ ಕಾರ್ದು 40 ಕಿಲೋಮೀಟರ್ ಪರ್ ಅವರ್. ಹಾಗಾದ್ರೆ ಅದು ಟೈಮ್ ಎಷ್ಟು ತಗೊಳುತ್ತೆ ಅಂತ ಕೇಳ್ತಿದ್ದಾರೆ. ಆಯ್ತಾ? ಟೈಮ್ ಎಷ್ಟಪ್ಪ? ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 350 ಕಿಲೋಮೀಟರ್. ಈಸ್ಟ್ ಹೋಗೋ ಟ್ರೈನ್ ಕಾರ್ದು ಎಷ್ಟು? 60 ಪ್ಲಸ್ ವೆಸ್ಟ್ ಹೋಗೋದ್ರದ್ದು 40. ಹಾಗಾದ್ರೆ ಆಡ್ ಮಾಡಿ 350 ಡಿವೈಡೆಡ್ ಬೈ 100. 100 ಇಂದ 10. ಹಾಗಾದ್ರೆ ಎಷ್ಟಾಗುತ್ತೆ? 3.5 hours. ಅಂದ್ರೆ 3 ಗಂಟೆ 30 ನಿಮಿಷ. ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ ಅದು? 1 o'clock ಸ್ಟಾರ್ಟ್ ಮಾಡಿತ್ತು ಅಂದ್ರೆ ಆಡ್ ಮಾಡಿ 1 + 3 4. 4:30ಗೆ ಅದು ಏನಾಗುತ್ತೆ? 4:30 PM ಗೆ ಮೀಟ್ ಆಗುತ್ತೆ. 4:30 PM ಆಪ್ಷನ್ ಇದೆಯಾ? ಆಪ್ಷನ್ ಎ. ಓಕೆ, ಇಲ್ಲಿ ನೋಡಿ, ಹರ್ಷಿತ್ seeing a thief at the distance of 300 meter. Okay, Harshit started chasing the thief who is running at the speed of 14 meter per second. Okay, now Harshit is chasing him with the speed of 20 meter per second. Time taken by the Harshit to catch him. ಅಂದ್ರೆ ಏನ್ ಹೇಳ್ತಿದ್ದಾರೆ? ಈಗ ಇಲ್ಲಿ ಯಾರಿದ್ದಾರೆ? ಇದು ಹರ್ಷಿತ್ ಇದ್ದಾನೆ ಅಂತ ತಗೊಳ್ಳೋಣ. ಇಲ್ಲಿ ಯಾರಿದ್ದಾರೆ? ಥೆಫ್ ಇದ್ದಾನೆ, ಕಳ್ಳ ಇದ್ದಾನೆ, ಥೆಫ್ ಇಲ್ಲಿದ್ದಾನೆ. ಹಾಗಾದ್ರೆ ಇವರಿಬ್ರದ್ದು ನಡುವಿನ ಗ್ಯಾಪ್ ಎಷ್ಟಿದೆ? 300 ಮೀಟರ್ ಇದೆ. ಆಯ್ತಾ? ಹರ್ಷಿತ್ ನೋಡ್ಬಿಟ್ಟು ನೋಡಕ್ ಸ್ಟಾರ್ಟ್ ಮಾಡ್ತಾನೆ. ಇವ್ನು ನೋಡಕ್ ಸ್ಟಾರ್ಟ್ ಮಾಡಿದಾಗ ಅವ್ನ ಸ್ಪೀಡ್ ಎಷ್ಟಿರುತ್ತೆ? 40
ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಹಾಗಾದ್ರೆ ಇವ್ನು ಓಡ್ತಾವನಲ್ವಾ, ಇವನಿಗಿಂತ ನಿಧಾನ ಕೊಡ್ಬೇಕಾ ಸ್ಪೀಡ್ ಆಗಿ ಓದ್ಬೇಕು? ಹರ್ಷಿತ್ ಸ್ಪೀಡ್ ಆಗಿ ಓಡ್ಬೇಕು. ಆಗ ಎಷ್ಟರಲ್ಲಿ ಓಡ್ತಾನೆ ಇವನು? 20 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಓಡ್ತಾನೆ. ಓಕೆನಾ? ಹಾಗಾದ್ರೆ ಇವನು ಹಿಂಗ್ ಓಡ್ಕೊಂಡು ಹೋಗ್ತಾ ಇರ್ತಾರೆ, ಒಂದೊಂದ್ಸತಿ ಡಿಸ್ಟೆನ್ಸ್ ಕಮ್ಮಿ ಆಗ್ತಿರುತ್ತೆ, ಜಾಸ್ತಿ ಎಲ್ಲ ಆಗ್ತಿರುತ್ತೆ. ಅವಾಗ ಎಷ್ಟು ದೂರ ಓಡೋದ್ಮೇಲೆ ಎಷ್ಟು ಟೈಮ್ ಅಲ್ಲಿ ಹಿಡಿದ್ಬಿಸಾಕ್ತಾನೆ ಇವನು? ಎಷ್ಟು ಬೇಗ ಹಿಡ್ಕಂತಾನೆ? ಎಷ್ಟು ಟೈಮ್ ಅಲ್ಲಿ? ಆಗ ನನ್ಗೆ ಏನ್ ಬೇಕಿರೋ ಟೈಮ್ ಇಸ್ ಈಕ್ವಲ್ ಟು D/S. ಡಿ ಎಷ್ಟು? 300 ಮೀಟರ್ ಗ್ಯಾಪ್ ಅಲ್ಲಿ ಇದ್ರು. ಈಗ ಸ್ಪೀಡ್ ಎಷ್ಟು ನೋಡಿ, ಇವೊಂದು ಎಷ್ಟು? 20, ಇವೊಂದು 14. ಮೈನಸ್ ಪ್ಲಸ್? ಯಾಕೆ ಅಂದ್ರೆ ಇವನು ಓಡ್ತಿದ್ದೆ ಒಂದೇ ದಿಕ್ಕಲ್ಲಿ, ಕ್ಯಾಚ್ ಹಿಡಿಬೇಕಲ್ವಾ? ಆಗ ಮೈನಸ್ ಮಾಡಬೇಕು. ಮೀನ್ಸ್ 300 ಡಿವೈಡೆಡ್ ಬೈ 6 ಇಂದ 6 1s 5s 50. ಹಾಗಾದ್ರೆ ಏನಾಗುತ್ತೆ? 50 ಸೆಕೆಂಡ್ಸ್ ಅಲ್ಲಿ ಹಿಡಿದಾಕ್ಬಿಡ್ತಾರೆ. 50 ಸೆಕೆಂಡ್ಸ್ ಅಲ್ಲಿ ಹಿಡ್ಕಂತಾನೆ. ಆಪ್ಷನ್ ಸಿ. ಓಕೆ, ಇಲ್ಲಿ ನೋಡಿ, ವಿನೋದ್ seeing a theft at the distance of 225 meters. Vinod starts chasing the thief, who is running at the speed of 10 kilometer. Vinod is chasing him with the speed of 15 meter per second. Time taken by the Vinod to catch him. ಕಳ್ಳ ನಡಿಯಕ್ಕೆ ಎಷ್ಟು ಹೊತ್ತು ಅಂತ ನೋಡಿ. ಈಗ ಯಾರು ಇಲ್ಲಿ ಇರೋದು? ವಿನೋದ್ ನಿಂತಿದ್ದಾನ. ವಿನೋದ್ ಏನ್ ಮಾಡ್ತಾನಂತೆ? ಕಳ್ಳ ನೋಡ್ತಾನೆ. ಕಳ್ಳ ಎಲ್ಲವನಂತೆ? ಕಳ್ಳ ಇಲ್ಲಿದ್ದಾನೆ. ಯಾರು? ತೆಫ್. ಹಾಗಾದ್ರೆ ಇವರಿಬ್ರು ನಡುವಿನ ಅಂತರ ಎಷ್ಟು? 225 ಕಿಲೋಮೀಟರ್ ದೂರದಲ್ಲಿ ಇರ್ತಾರೆ. ಹಾಗಾದ್ರೆ ವಿನೋದ್ ನೋಡಿದ ತಕ್ಷಣ ಏನ್ ಮಾಡ್ತಾನೆ? ಹಿಡ್ಕೊಂಡ್ಬಿಡ್ತಾನೆ ಅಂತ ಏನ್ ಮಾಡ್ತಾನೆ ಇವನು? ಓಡಕ್ ಸ್ಟಾರ್ಟ್ ಮಾಡಿದ್ರೆ ಇವನ್ ಸ್ಪೀಡ್ ಎಷ್ಟಿರುತ್ತೆ? ಸ್ಪೀಡ್ ಆಫ್ ದಿ ಥೆಫ್ಟ್ ಎಷ್ಟಿರುತ್ತ? 10 ಮೀಟರ್ ಪರ್ ಸೆಕೆಂಡ್ ಅಂತ ಇರುತ್ತೆ. ನೆಕ್ಸ್ಟ್ ವಿನೋದ್ ಏನ್ ಮಾಡ್ತಾನೆ? ಅವ್ನು ಓಡ್ತಾವನೆ ಅಂತ ಇವ್ನು ಓಡಬೇಕಲ್ವಾ? ವಿನೋದ್ ಸ್ಪೀಡ್ ಎಷ್ಟು ಮಾಡ್ತಾನೆ? 50 ಮೀಟರ್ ಪರ್ ಸೆಕೆಂಡ್ ಅಂತ ಮಾಡ್ತಾನೆ. ಅವಾಗ ಕಳ್ಳ ಸಿಗಾಕಂತಾನೆ. ಯಾವ ಟೈಮಲ್ಲಿ ಸಿಗಾಕಂತಾನೆ ಅಂತ ಕೇಳ್ತಾರೆ. ಟೈಮ್ ಇಸ್ ಈಕ್ವಲ್ ಟು D/S. ಡಿಸ್ಟೆನ್ಸ್ ಎಷ್ಟು? 225. ಹಾಗಾದ್ರೆ ನೆಕ್ಸ್ಟ್ ಇವ್ರಿಬ್ರದ್ದು ಎಷ್ಟು? 15 ಇವಂದು 10 ಇವ್ರದ್ದು. ಮೀನ್ಸ್ 225 ಡಿವೈಡೆಡ್ ಬೈ 5 ಇಂದ 5 1s 5 4 ಎಷ್ಟು ಉಳಿತು? 225 ಅಂದ್ರೆ 5 ಅಂದ್ರೆ 45 ಸೆಕೆಂಡ್ಸ್ ಸಾಕು. ಅಂದ್ರೆ 45 ಸೆಕೆಂಡ್ಸ್ ಸಾಕು ಕಳ್ಳನ್ನು ಹಿಡಿದಾಕಕ್ಕೆ ವಿನೋದ್ಗೆ. ಆಪ್ಷನ್ ಎ. ಓಕೆ, ಇಲ್ಲಿ ನೋಡಿ, ಪುನೀತ್ 201 ಮೀಟರ್ ದೂರದಲ್ಲಿ ಕಳ್ಳನನ್ನು ನೋಡುತ್ತಾನೆ. ಪುನೀತ್ 13 ಮೀಟರ್ ನೋಟ ಇರ್ಬೇಕಾಯ್ತು. 13 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಓಡುತ್ತಾನೆ. ಕಳ್ಳನನ್ನು ಬೆನ್ನಟ್ಟಲು ಪ್ರಾರಂಭಿಸುತ್ತಾನೆ. ಪುನೀತ್ ಅವರು 16 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಬೆನ್ನಟ್ಟುತ್ತಾನೆ. ಪುನೀತ್ ಅವರನ್ನು ಹಿಡಿಯಲು ತೆಗೆದುಕೊಳ್ಳುವ ಸಮಯ. ಓಕೆ, ಡಿಸ್ಟೆನ್ಸ್ ಎಷ್ಟಪ್ಪ ಅವರಿಬ್ರದ್ದು? ಕಳ್ಳಂದ ಒಂದು 201 ಮೀಟರ್ ಪರ್ ಸೆಕೆಂಡ್. ಪುನೀತ್ ಸ್ಪೀಡ್ ಎಷ್ಟು? 16 ಮೀಟರ್ ಪರ್ 16 ಮೀಟರ್ ಪರ್ ಸೆಕೆಂಡ್. 201 ಮೀಟರ್ ಅಲ್ವಾಯ್ತಾ? 16 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಇನ್ನೊಬ್ಬ ಯಾರ್ದು? ಥೆಫ್ಟ್ ಸ್ಪೀಡ್ ಎಷ್ಟು? ಎಷ್ಟಮ್ಮ? 30 ಮೀಟರ್ ಪರ್ ಸೆಕೆಂಡ್. ಆಯ್ತಾ? ಡಿಸ್ಟೆನ್ಸ್ ಟೈಮ್ ಇಸ್ ಈಕ್ವಲ್ ಟು D/S. ಡಿಸ್ಟೆನ್ಸ್ ಎಷ್ಟು? 201. ಹಾಗಾದ್ರೆ ಇವರಿಬ್ರದ್ದು ಡಿಫ್ರೆನ್ಸ್ ಎಷ್ಟಿದೆ? ಇದು ಹೇಳ್ಬಿಡಿ. 3 ಇಂದ 3 1s 3 6 18 ಎಷ್ಟು? 21 ಅಂದ್ರೆ 67 ಸೆಕೆಂಡ್ಸ್. ಯಾರಿಗೆ? ಪುನೀತ್ ಅನ್ನೋನ್ಗೆ 67 ಸೆಕೆಂಡ್ ಬೇಕಂತೆ. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ ಏನ್ ಹೇಳ್ತಿದ್ರೆ, ಎ ಥೆಫ್ ಈಸ್ 270 meter ahead of a policeman. The thief started running and the speed of the policeman started chasing simultaneously. The speed of the theft ಎಷ್ಟು ಸ್ಪೀಡ್? 11 ಕಿಲೋಮೀಟರ್ ಪರ್ ಅವರ್. ಹಾಗಾದ್ರೆ ಪೊಲೀಸ್ ಮ್ಯಾನ್ ಬಿ 20 ಕಿಲೋಮೀಟರ್ ಪರ್ ಅವರ್. ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ಕವರ್ ಬೈ ದಿ ಥೆಫ್ಟ್ ಬಿಫೋರ್ ಪೊಲೀಸ್ ಕ್ಯಾಚ್ ದ ಥೆಫ್ಟ್.
ಅಂದ್ರೆ ಪೊಲೀಸ್ ಹಿಡಿಯುವಾಗ ಒಂದು ಎಷ್ಟು ದೂರ ಹೋಗಿರ್ತಾರೆ ಅಂತ. ಓಕೆನಾ? ಇಲ್ಲಿ ಯಾರಿದಾರಮ್ಮ? ಪೊಲೀಸಾ? ಇಲ್ಲಿ ಯಾರಿದ್ದಾರೆ? ಕಳ್ಳ ಇದಾನಾ? ತೆಪ್ಪು? ಹಾಗಾದ್ರೆ ಪೊಲೀಸು ಕಳ್ಳನ್ ನೋಡ್ತಾನೆ. ಅವ್ರು ನೋಡಿದಾಗ ಅವ್ರು ಇಬ್ರು ಎಷ್ಟು ದೂರದಲ್ಲಿ ಇರ್ತಾರೆ? 270. ಆಯ್ತಾ? ಪೊಲೀಸು ಏನ್ ಮಾಡ್ತಾನೆ? ಎಷ್ಟು ಸ್ಪೀಡ್ ಕಳ್ಳನ್ ಹಿಡಿಯಕ್ಕೆ ಎಷ್ಟು ಸ್ಪೀಡಲ್ಲಿ ಹೋಗ್ಬೇಕಂತೆ? ಎಷ್ಟು? 20 ಕಿಲೋಮೀಟರ್ ಕಿಲೋಮೀಟರ್ ಪರ್ ಅವರ್ ಹೋಗ್ಬೇಕಂತೆ. ಇವನು ಎಷ್ಟು? 11 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗ್ಬೇಕಂತೆ. ಓಕೆನಾ? ಆಯ್ತಾ? ಹಾಗಾದ್ರೆ ಇಲ್ಲೆಲ್ಲೋ ಸಿಗಾಕಂತಾನಲ್ವ ಕಳ್ಳ, ಅದು ಎಷ್ಟು ದೂರ ಹೋದ್ಮೇಲೆ ಅಂತ ಕೇಳ್ತಿದ್ದಾರೆ. ಮೀನ್ಸ್ ಈಗ ಇವರಿಬ್ರದ್ದು ಡಿಫ್ರೆನ್ಸ್ ಎಷ್ಟು? 9 ಮೀಟರ್ ಪರ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗೋದನ್ನ ಎಷ್ಟು ಹೋಗ್ತಾರೆ? 270 ಹೋಗ್ತಾರೆ ಅಂದಾಗ ಇವನು 11 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಇವನು ಹೋದಾಗ ಎಷ್ಟು ಬೇಗ ಹಿಡಿತಾರೆ ಅಂತ ಹೇಳಿ. ಎಷ್ಟಿಂದ ಆಗುತ್ತಿದ್ದು? 9 ಇಂದ ಎಷ್ಟಲ್ಲಿ ಹೋಗುತ್ತೆ? 9 3s 30. ಇದು 11 3s 330 ಮೀಟರ್ ಕಿಲೋಮೀಟರ್? 330 ಮೀಟರ್. ಆಪ್ಷನ್ ಎ 330 ಮೀಟರ್. ಆಪ್ಷನ್ ಎ ರೈಟ್. ಓಕೆ, ಇಲ್ಲಿ ನೋಡಿ, a theft is 480 meters ahead of a policeman. A theft started running and the policeman started chasing simultaneously. The speed of the theft is 9 km per hour and policeman beat 17 km per hour. Calculate the distance covered by the theft before policeman catch the theft. ಓಕೆನಾ? ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಇಲ್ಲಿ ಯಾರಿದ್ದಾರೆ? ಪೊಲೀಸ್ ಇಲ್ಲಿದ್ದಾರೆ, ಮತ್ತೆ ಇಲ್ಲಿ ಯಾರಿದ್ದಾರೆ? ಕಳ್ಳ ಇಲ್ಲಿದ್ದಾರೆ. ಪೊಲೀಸ್ ಇಲ್ಲಿದ್ದಾರೆ, ಕಳ್ಳ ಇಲ್ಲಿದ್ದಾರೆ. ಹಾಗಾದ್ರೆ ಇವರಿಬ್ರು ದೂರ ಎಷ್ಟಿದೆ? 480 ಮೀಟರ್ಸ್ ಇರುತ್ತೆ. ಆಗ ಪೊಲೀಸ್ನ ಕಳ್ಳ ನೋಡಿದ ತಕ್ಷಣ ಅವ್ನು ಸ್ಪೀಡ್ ಆಗಿ ಓಡ್ತಾನ? ಎಷ್ಟು ಸ್ಪೀಡಲ್ಲಿ ಓಡ್ತಾನೆ? 9 ಕಿಲೋಮೀಟರ್ ಪರ್ ಅವರ್ ಅನ್ನಂಗ್ ಓಡ್ತಾನೆ. ಆಗ ಪೊಲೀಸ್ ಸ್ಪೀಡ್ ಎಷ್ಟು? 17 ಕಿಲೋಮೀಟರ್ ಪರ್ ಅವರ್ ಅನ್ನಂಗ್ ಓಡ್ತಾನೆ. ಹಾಗಾದ್ರೆ ಇದೆಲ್ಲೋ ಮುಂದೆ ಬಂದಾಗ ಅವ್ನು ಹಿಡ್ದಾಗ್ತಾನೆ, ಅದನ್ನ ಕಂಡುಹಿಡಿಬೇಕು. ಅದಕ್ಕೂ ಮುಂಚೆ ನಾವ್ ಏನ್ ಫಸ್ಟ್ ಬೇಕಿರೋದು? ಟೈಮಿಂಗ್ಸ್ ಗೊತ್ತಿಲ್ಲ ನಮ್ದು, ಎಲ್ಲಿ ಈ ಜಾಗದ ಟೈಮಿಂಗ್ಸ್ ಗೊತ್ತಿಲ್ಲ. ಟೈಮ್ ಇಸ್ ಈಕ್ವಲ್ ಟು D/S. ಡಿಸ್ಟೆನ್ಸ್ ಎಷ್ಟು? 480 ಮೀಟರ್ ಡಿವೈಡೆಡ್ ಬೈ ಸ್ಪೀಡ್ ಎಷ್ಟು ಹೇಳಿದ್ದಾರೆ? 17 ಪ್ಲಸ್ 9 ಮೈನಸ್ 9. 17 ಮೈನಸ್ 9 ಎಷ್ಟು? 8 ಕಿಲೋಮೀಟರ್ ಪರ್ ಅವರ್ ಇದೆ. ಇಲ್ಲಿ ಮೀಟರ್ ಇದೆ. ನಾವು ಕನ್ವರ್ಷನ್ ಮಾಡ್ಬೇಕಾ? ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? 18/5 5/18 5/18 18/5 ಸ್ಪೀಡ್ ಅಲ್ಲಿ ಕಿಲೋಮೀಟರ್ ಕೊಟ್ಟಿದ್ದಾರೆ, ಇಲ್ಲಿ ಮೀಟರ್ ಕೊಟ್ಟಿದ್ದಾರೆ. ಕನ್ವರ್ಟ್ ಮಾಡಿದ್ರು ಮಾಡಬಹುದು, ಇಲ್ಲ ಅಂದ್ರೆ ಯಾಕೆಂದ್ರೆ ನನಗೆ ನೆಕ್ಸ್ಟ್ ಇದು ಬರುತ್ತೆ ಆಗ ಹೇಳ್ತೀನಿ. ಓಕೆ, 8 ಇಂದ ಡಿವೈಡ್ ಮಾಡಿ ಎಷ್ಟು ಸತಿ ಓದ್ತಿದ್ದು? 16 ಬರುತ್ತೆ. ಆದ್ರೆ ಯೂನಿಟ್ ಬಂತು 60 ಮಿನಿಟ್ಸ್ ಸೆಕೆಂಡ್ಸ್ ಅಂತ ಇನ್ನ ಇಲ್ಲ ಅಲ್ಲಿ. ಯಾಕೆ ಅಂದ್ರೆ ಮೀಟರ್ ಇರುತ್ತೆ, ಇಲ್ಲಿ ಕೆಳಗಡೆ ಏನಿದೆ? ಕಿಲೋಮೀಟರ್ ಪರ್ ಅವರ್ ಇದೆ. ಮೀನ್ಸ್ ಮೀಟರ್ ಇಂಟು ಅವರ್ ಡಿವೈಡೆಡ್ ಬೈ ಕಿಲೋಮೀಟರ್. ಇದು ಯೂನಿಟ್ ಆಗಿರುತ್ತೆ ಅದಕ್ಕೆ. ಓಕೆನಾ? ಅದಕ್ಕೆ ನೀವು ಈ ಮೀಟರ್ ಏನ್ ಮಾಡ್ಬೇಕು? ಮೀಟರ್ನ ಕಿಲೋಮೀಟರ್ ಏನ್ ಮಾಡ್ಬೇಕು? ಅದನ್ನ ತಿರ್ಗಾ ಕನ್ವರ್ಷನ್ ಮಾಡ್ಕೋಬೇಕು. ಕನ್ವರ್ಷನ್ ಮಾಡೋದೇ ಅಂದ್ರೆ ಏನ್ ಮಾಡಿ? 18/5 ಮಾಡ್ಬೇಕಾ? ಆಗ ಕನ್ವರ್ಟ್ ಮಾಡಿದಾಗ ನಿಮ್ಗೆ ಮೀಟರ್ ಯೂನಿಟ್ ಬರುತ್ತೆ. ಇಲ್ಲಾಂದ್ರೆ ಹಿಂಗೆ ಇಟ್ಕೊಂಡಿರಿ, ಯೂನಿಟ್ ಅಂತ ಅನ್ಕೋಬೇಡಿ. ನೆಕ್ಸ್ಟ್ ಏನ್ ಬೇಕು ನಮ್ಗೆ? ಡಿಸ್ಟೆನ್ಸ್ ಬೇಕಲ್ವಾ? ಆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು T ಇಂಟು S. ಟೈಮ್ ಎಷ್ಟು ಬಂದಿದೆ ಇಲ್ಲಿ? 60 ಇಂಟು ಸ್ಪೀಡ್ ಎಷ್ಟು? ಯಾರ್ದು ಸ್ಪೀಡ್ ನಮಗೆ ಬೇಕಿರೋದು? ಯಾರ್ದು? ಕಳ್ಳಂದಲ್ವಾ? 9 6 9 54 ಮೀಟರ್ ಅಲ್ಲಿ ಹಿಡಿದಾಗ್ತದೆ. ಯಾಕೆಂದ್ರೆ ತಿರ್ಗಾ ಇಲ್ಲಿ ಕನ್ವರ್ಟ್ ಮಾಡಿದ್ರು, ಇಲ್ಲಿ ತಿರ್ಗಾ ಅದನ್ನೇ ಕನ್ವರ್ಟ್ ಮಾಡ್ಬೇಕಾಗುತ್ತೆ. ಸೊ ದಟ್ ಇಲ್ಲಿ ಕಿಲೋಮೀಟರ್ ಆನ್ಸರ್ ತಾಡಿದ್ರೆ ಮೀನ್ಸ್ ಇಲ್ಲಿ
60 ಕೊಟ್ಟಿದ್ದೀನಲ್ಲ, ಆ 16 ಅವರ್ಸ್ ಅಲ್ಲಿ ಬರುತ್ತೆ. ತಿರ್ಗಾ ಇಲ್ಲೇನ್ ಮಾಡ್ಬೇಕು, ತಿರ್ಗಾ ಮೀಟರ್ ಮಿನಿಟ್ಸ್ ಕನ್ವರ್ಟ್ ಮಾಡಬೇಕು. ಅದ್ರ ಬದಲು ನೀವು ಡೈರೆಕ್ಟ್ ಆಗಿ ಇದನ್ನ ಕನ್ವರ್ಟ್ ಮಾಡಿದ್ರೆ ಹಂಗೆ ಇಟ್ಕೊಂಡಿದ್ದೀನಿ. ಈ ತರ 2 ಸತಿ ಕನ್ವರ್ಷನ್ ಇದ್ದಾಗ ಮಾತ್ರ ನೀವು ಕನ್ವರ್ಟ್ ಮಾಡಿರೋದು ನಡೆಯುತ್ತೆ. ಇಲ್ಲಿ ಬೇರೆ ವ್ಯಾಲ್ಯೂ ಕಂಡುಹಿಡಿಬೇಕು, ಇಲ್ಲಿ ಬೇರೆ ವ್ಯಾಲ್ಯೂ ಕಂಡುಹಿಡಿಬೇಕು ಅಂದ್ರೆ ಯು ವಾಂಟ್ ಟು ಕನ್ವರ್ಟ್ ಇಟ್. ಓಕೆ, ಆನ್ಸರ್ ಎಷ್ಟು? 540 meters. Option B. Write down. A smuggler Veerappan is spotted a policeman from a distance 90 meter. When the policeman started the chasing, Veerappan also started running, assuming the speed of the smuggler Veerappan 7 km per hour, and then the policeman 10 km per hour. How far will be the smuggler have to run before the overtake? ಓಕೆನಾ? ಅಂದ್ರೆ ಇಲ್ಲಿ ಏನ್ ಮಾಡ್ತಿದ್ರೆ, ವೀರಪ್ಪಂದು ಮತ್ತೆ ಪೊಲೀಸ್ ದೂರ ಎಷ್ಟಿದೆಯಪ್ಪ? 90 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ ಇವರು. ಆಯ್ತಾ? ಯಾವ ಸ್ಪೀಡ್ ಪೊಲೀಸ್ ನೋಡಿದ ತಕ್ಷಣ ವೀರಪ್ಪನ್ ಏನ್ ಮಾಡ್ತಾನೆ? ಓಡೋವಾಗ ಸ್ಟಾರ್ಟ್ ಮಾಡ್ತಾನೆ. ವೀರಪ್ಪನ್ ಸ್ಪೀಡ್ ಎಷ್ಟಂತೆ? 7 ಕಿಲೋಮೀಟರ್ ಪರ್ ಹಾರ್ ಹಂಗ್ ಓಡ್ತಾನಂತೆ. ನೆಕ್ಸ್ಟ್ ಇವನ್ ಪೊಲೀಸ್ನವರು ಓಡ್ತಾರಂತೆ ಎಷ್ಟು ಸ್ಪೀಡ್ ಅಲ್ಲಿ? 10 ಕಿಲೋಮೀಟರ್ ಪರ್ ಹಾರ್ ಹಂಗ್ ಓಡ್ತಾರಂತೆ. ಹಾಗಾದ್ರೆ ಇವರಿಬ್ರು ನಡುವಿನ ಡಿಫರೆನ್ಸ್ ಎಷ್ಟು ಸ್ಪೀಡು? 3 ಕಿಲೋಮೀಟರ್ ಪರ್ ಹಾರ್ ಸ್ಪೀಡ್ ಅಲ್ಲಿ ಓಡಿದಾಗ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ಕೊಂತಾನೆ? 90 ಮೀಟರ್ಸ್ ಕವರ್ ಮಾಡ್ಕೊಂತಾನೆ. ಆಯ್ತು. ನೆಕ್ಸ್ಟ್ ಇವನ್ ಮುಂದಕ್ಕೆ ಹೋಗಿರ್ತಾರಲ್ಲ, ಅದು ಚೇಸ್ ಮಾಡಿದ ವೀರಪ್ಪನ್ ಎಷ್ಟು ಹೋಗಿರ್ತಾನೆ? 7 ಕಿಲೋಮೀಟರ್ ಪರ್ ಹಾರ್ ಹಂಗ್ ಹೋಗಿರ್ತಾನೆ. ಇದು ಕ್ಯಾನ್ಸಲ್. ನೆಕ್ಸ್ಟ್ ಹೇಳಿ, 3 ಎಷ್ಟೇ ಹೋಗುತ್ತೆ? 30 ಟೈಮ್ಸ್ 7 3 is 21. ಹಾಗಾದ್ರೆ 210 ಮೀಟರ್, 210 ಮೀಟರ್. ಆಪ್ಷನ್ ಸಿ. ಓಕೆ, ಓಕೆ. ಇವತ್ತಿನ ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ, ಹೋಮ್ವರ್ಕ್ ಮಾಡಿ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.